ನಾವಿವತ್ತು ಬೆಳಗ್ಗೆನೇ ಜ್ಯೂಸ್ ಕುಡ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಟಿದ್ದು ನಮ್ಮೂರ ಕಡೆಗೆ. ಹೋಗುವಾಗ ಹೊಟ್ಟೆ ಚುರುಕಂತು ಅಂತ ನಾವು ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಂತೂ ನಮ್ಮ ಕೊಡಗಿಗೆ ಬಂದು ರೀಚ್ ಆಗೇ ಬಿಟ್ವಿ. ಸರಿ ಅಂತ ಅಲ್ಲಿಂದ ಹೊರಟು ಹೋಗುವಾಗ ಒಂದು ಸ್ವಲ್ಪ ಕಾಫಿ ತೋಟದ್ದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ರೋಡ್ ಸರಿ ಇಲ್ಲ ಅಂತ ಹೇಳಿದರು. ಸರಿ ಅಂತ ಗಾಡಿನ ಅಲ್ಲೇ ನಿಲ್ಲಿಸಿ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಸರಿ ಅಂತ ಮುಂದೆ ಹೋಗ್ತಾ ಅಲ್ಲಿ ಹೋದರೆ ನಮ್ಮ ಬುಜ್ಜ ಮತ್ತು ನಮ್ಮಪ್ಪ ನಮ್ಮನ್ನು ಇನ್ವೈಟ್ ಮಾಡಿದರು. ಎಲ್ಲಿ ನೋಡಿದ್ರು ಕಾಫಿ. ಆಮೇಲೆ ನಮ್ಮ ಅತ್ತೆ ಮನೆಯಿಂದ ರಾಮಫಲ ತಂದುಕೊಟ್ಟಿದ್ರು, ಅದನ್ನೆಲ್ಲ ತೋರಿಸ್ತಾ ಇದ್ದೆ. ಹಾಗೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಬಾಳೆಕಾಯಿ ಬಜ್ಜಿ ಮತ್ತು ಟೀನ ಮಾಡಿಕೊಟ್ರು. ಅದನ್ನು ಎಲ್ಲ ತಿಂದು ಬಜ್ಜಿ ಅಂತೂ ಸೂಪರಾಗಿತ್ತು. ಸರಿ ಸಂಜೆಗೆ ನಾನ್ ವೆಜ್ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ನಮ್ಮ ಹುಂಜಣ್ಣ ನೆನಪದ. ಸರಿ ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡೋಕ್ಕೆ ನೀರು ಬೇಕಲ್ಲ, ಸೊ ಅದಕ್ಕೋಸ್ಕರ ಬಿಸಿ ನೀರನ್ನ ಕಾಯಿಸ್ಕೊಂಡು ರೆಡಿ ಮಾಡ್ತಾಯಿದ್ವಿ. ಅಷ್ಟರೊಳಗೆ ನಮ್ಮಪ್ಪ ಸ್ನಾನದ ಮನೆ ಒಲೆಗೆ ಬೆಂಕಿ ಹಾಕ್ತಾಯಿದ್ರು. ನನ್ನ ತಂಗಿ ಚಳಿ ಅಂತ ಹೇಳಿಬಿಟ್ಟು ಬೆಂಕಿ ಕಾಯಿಸ್ಕೊಳ್ತಾ ಇದ್ದರು. ಅಷ್ಟರೊಳಗೆ ಕೋಳಿ ಎಲ್ಲ ಕಟ್ ಮಾಡಿ ಮಾವು ಮತ್ತು ಅಳಿಯ ರೆಡಿ ಮಾಡ್ತಾ ಇದ್ದಾರೆ. ಸರಿ ನಮ್ಮಮ್ಮ ಇಲ್ಲಿ ಪೋರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಇಲ್ಲಿ ಈರಿನ ಸುಟ್ಟು ರೆಡಿ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಕೂರ್ಗ್ ಸ್ಪೆಷಲ್ ನಿಮಗೆ ಗೊತ್ತೇ ಇದೆ, ಬಂದಿ ಕರಿಗೆ ಕಡುಬು ಇರಲೇಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕಡುಬನ್ನ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಕಡುಬು, ಪೋರ್ಕು, ಚಿಕನ್ನು, ರೈಸು, ಮೊಸರು, ಮಜ್ಜಿಗೆ ಎಲ್ಲ ರೆಡಿ ಆಯಿತು. ಸರಿ ಅಂತ ಸ್ವಲ್ಪ ಬೆಂಕಿ ಎಲ್ಲ ಕಾಯಿಸ್ಕೊಂಡು ಸ್ವಲ್ಪ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮಮ್ಮ ಅವ್ರ ಅದಕ್ಕೆ ಜೊತೆ ಮಾತಾಡ್ತಿದ್ದಾರೆ. ಸರಿ ಅಂತ ಎಲ್ಲ ಸಂಜೆ ಪಾರ್ಟಿ ಮಾಡಿ ಹಚ್ಕೊಂಡ್ವಿ.